ಪ್ರಜಾಸೌಧ ನಿರ್ಮಾಣಕ್ಕೆ ಬೃಹತ್ ಮೆರವಣಿಗೆ, ಬನಹಟ್ಟಿ ಸಂಪೂರ್ಣ ಬಂದ್. ರಬಕವಿ ಬನಹಟ್ಟಿ ತಾಲೂಕಿನ ಪ್ರಜಾಸೌಧವನ್ನು ಬನಹಟ್ಟಿ ನಗರದಲ್ಲಿ ನಿರ್ಮಿಸುವಂತೆ ಒತ್ತಾಯಿಸಿ ಬನಹಟ್ಟಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಜರುಗಿತು. ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹೋರಾಟವು ಮಂಗಳವಾರ ಪೇಟೆ, ಶನಿವಾರ ಪೇಟೆ ಮಾರ್ಗದ ಮೂಲಕ ಕುಡ್ಚಿ ಜಮಖಂಡಿ ರಾಜ್ಯ ಹೆದ್ದಾರಿಯ ಮೂಲಕ ಚೆನ್ನಮ್ಮ ವೃತ್ತದವರೆಗೆ ಜರುಗಿತು. ವೃತ್ತದಲ್ಲಿರುವ ಹೋರಾಟ ವೇದಿಕೆಯಲ್ಲಿ ರಾಷ್ಟ್ರಗೀತೆ ಮತ್ತು ವಂದೇ ಮಾತರಂ ದೇಶಗೀತೆಯ ಮೂಲಕ ಹೋರಾಟ ಕಾರ್ಯಕ್ರಮ ಆರಂಭಿಸಲಾಯಿತು. ಹೋರಾಟ ಸಮಿತಿ ಅಧ್ಯಕ್ಷ ಶಂಕರ್ ಸೋರ್ಗಾಮಿ, ಭೀಮ್ಸಿ ಮಗದುಂ, ರಾಜೇಂದ್ರ ಭದ್ರಣ್ಣವರ್, ಶಿವಾನಂದ ಗಾಯಕ್ವಾಡ್ ಅನೇಕ ಮುಖಂಡರು ಮಾತನಾಡಿ, ಬನಹಟ್ಟಿ ನಗರವು ತೇರ್ದಾಳ್ ಮತಕ್ಷೇತ್ರದಲ್ಲಿಯೇ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು, ಸ್ಪಿನ್ನಿಂಗ್ ಮಿಲ್, ಡೆಪೋ ಡೇರಿ, ಸರ್ಕಾರಿ ವಿವಿಧ ಕಚೇರಿಗಳು, ರಾಷ್ಟ್ರೀಕೃತ ಬ್ಯಾಂಕುಗಳು, ಬೃಹತ್ತಾದ ಶಿಕ್ಷಣ ಸಂಸ್ಥೆಗಳಿದ್ದರೂ ತಹಶೀಲ್ದಾರ್ ಮತ್ತು ಡಿಸಿ ಅವರ ನಿರ್ಲಕ್ಷ್ಯ ಧೋರಣೆಯಿಂದ ಬನಹಟ್ಟಿಗೆ ಪ್ರಜಾಸೌಧ ಕೈತಪ್ಪಿದೆ. ಸರ್ಕಾರ ಕೂಡಲೇ ಕ್ರಮ ವಹಿಸದಿದ್ದರೆ ತಾಲೂಕು ಪ್ರಜಾಸೌಧ ಮಂಜೂರು ಆಗುವವರೆಗೂ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಇಂದಿನಿಂದ ಸರದಿ ಸತ್ಯಾಗ್ರಹ ಆರಂಭವಾಗುತ್ತಿದೆ ಎಂಬ ಎಚ್ಚರಿಕೆಯನ್ನ ನೀಡಿದರು. ಹಿರೇಮಠದ ಶರಣಬಸವ ಶಿವಾಚಾರ್ಯ ನೇತೃತ್ವ ವಹಿಸಿದ್ದು, ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗಣ್ಯರು, ಹಿರಿಯರು, ಮಹಿಳೆಯರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ನೇಕಾರರು ಭಾಗಿಯಾಗಿದ್ದರು. ಹೋರಾಟದಲ್ಲಿ ಬಾಗಲಕೋಟೆ ಹೆಚ್ಚುವರಿ ಎಸ್ಪಿ ಎನ್ ಜಗದೀಶ್ ನೇತೃತ್ವದಲ್ಲಿ 3 ಡಿವೈಎಸ್ಪಿ, 4 ಸಿಪಿಐ, 15 ಪಿಎಸ್ಐ, 180 ಪೊಲೀಸ್ ಸಿಬ್ಬಂದಿಯೊಂದಿಗೆ ಇಲಾಖೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಜಾಗದಲ್ಲ, ಕರ್ನಾಟಕ ರಾಜ್ಯದೊಳಗಿದ್ ಒಂದ ಅಲ್ಲ, ಕರ್ನಾಟಕ ರಾಜ್ಯದೊಳಗಿರ್ತಕ್ಕಂಥ ಎಲ್ಲಾ ಜಾಗದ ಮೇಲೆ ಸಾಲ ಐತಿ, ಅದನ್ನು ಕೊಡಾಕ್ ಬರಂಗಿಲ್ಲ ಅಂತ ಹೇಳ್ಯಾರ ಸಾಹೇಬ್ರ. ಅದ್ ಮಾಡಾಕ್ ಬರ್ತೈತಿ ಅಂತ ಹೇಳ್ಯಾರ್ರಿ, ಮಾಡಾಕ್ ಬರ್ತೈತಿ ಇಲ್ಲೋ ಅಂತ ಕೇಳಿದ್ವಿ, ಗಟ್ಟಿ ಕೇಳಿದ್ವಿ ಅವ್ರು. ಮಾಡಾಕ್ ಬರ್ತೈತಿ ಹೇಳ್ರಿ ಅಂತ. ಮುಂದಾಗ ನಮ್ ಜಾಗ ನೋಡಕ್ ಬರ್ರಿ ನೀವು. ಮುಂದೆ ಬನಹಟ್ಟಿಯ ಸ್ಪಿನ್ನಿಂಗ್ ಮಿಲ್ ಹತ್ರ ಇರ್ತಕ್ಕಂಥ ಸರ್ವೆ ನಂಬರ್ 12/1 ಏನು ಸರ್ವೆ ನಂಬರ್ ಜಾಗ ಐತಿ, ಅದೇ ಜಾಗದಲ್ಲಿ ಅದು ಜಾಗ ಸೂಕ್ತೈತಿ, ಅಲ್ಲಿ ಪ್ರಜಾಸೌಧ ಮಾಡಬೇಕು ಅಂತೇಳಿ ನಮ್ಮದೊಂದು ಹಕ್ಕು ಒತ್ತಾಯ ಐತಿ. ನಿರಂತರವಾದಂಥ ಹೋರಾಟ ಐತಿ ಮತ್ತು ಎಲ್ಲಿವರೆಗೆ ಸರ್ಕಾರ ನಮಗೆ ಈ ಒಂದು ಹಕ್ಕು ಒತ್ತಾಯಕ್ಕೆ ಮಣಿಯುವುದಿಲ್ಲೋ ಅಲ್ಲಿ ತನಕ ನಮ್ಮ ಸರದಿ ಸತ್ಯಾಗ್ರಹದ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ನಗರದ ಹಿರಿಯರೆಲ್ಲರ ಸಮ್ಮುಖದಲ್ಲಿ ತೆಗೆದುಕೊಂಡಂತ ನಿರ್ಣಯದಂತೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನ ಬೈಕಾಟ್ ಮಾಡಬೇಕು ಅಂತೇಳಿ ಈಗಾಗಲೇ ಹಿರಿಯರು ನಿರ್ಧಾರ ಮಾಡ್ಯಾರ. ಅದೇ ರೀತಿ ಬನಹಟ್ಟಿ ನಗರದ ಎಲ್ಲ ಜನರು ನಡೆದುಕೊಳ್ಳಬೇಕು ಅಂತೇಳಿ ಅವರೆಲ್ಲರಿಗೂ ಇದು ಉಗ್ರವಾದಂಥ ಹೋರಾಟವಾಗಿರ್ತದೆ. ಇವತ್ತಿನಿಂದ ಸರದಿ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬನಹಟ್ಟಿ ನಗರದಲ್ಲಿ ಆಗದೇ ಇದ್ರೆ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಲು ಕೂಡ ಸನ್ನದ್ಧರಿದ್ದೇವೆ. ನಮ್ಮ ಯಾವುದೇ ಪಕ್ಷದ ಪ್ರತಿನಿಧಿಗಳು ನಮ್ಮ ವೇದಿಕೆಗೆ ನಾವು ಅವ್ರನ್ನ ಪ್ರವೇಶವನ್ನು ನೀಡುವುದಿಲ್ಲ. ನಗರದಲ್ಲಿಯೇ ನಾವು ನಿರ್ಮಾಣ ಮಾಡಲಿಕ್ಕೆ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಅಂತಕ್ಕಂಥ ಆದೇಶ ಪ್ರತಿಯನ್ನ ತೆಗೆದುಕೊಂಡು ಬಂದಾಗ ಮಾತ್ರ ಅವರಿಗೆ ವೇದಿಕೆಗೆ ಪ್ರವೇಶ ಅಂತಕ್ಕಂಥ ಮಾತನ್ನ ಈ ಪ್ರಜಾಸೌಧ ಹೋರಾಟ ಸಮಿತಿಯ ಪರವಾಗಿ ನಾನು ಹೇಳಲು ಇಚ್ಛಿಸ್ತೇನೆ. ಬನಹಟ್ಟಿ ತಾಲೂಕಿನ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಇವತ್ತಿನ ದಿವಸ ಬನಹಟ್ಟಿ ನಗರದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬನಹಟ್ಟಿ ನಗರದ ದೈವ ಮಂಡಳಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರನ್ನೂ ಕರೆದುಕೊಂಡು ಇವತ್ತು ಹೋರಾಟ ಮಾಡುವಂಥ ಸ್ಥಿತಿಯನ್ನು ನಾವು ತಂದುಕೊಟ್ಟಿದ್ದೇವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಈ ಒಂದು ಕಾರಣಕ್ಕೆ ನಮ್ಮನ್ನ ಬಲಿ ಮಾಡೈತಿ. ಒಂದು ಏನು ಅಂತಂದ್ರೆ ಪ್ರಜಾಸೌಧ ನಿರ್ಮಾಣ ಮಾಡುವಂಥ ಸಂದರ್ಭದೊಳಗೆ ಯಾವ ಜಾಗದೊಳಗೆ ನಿರ್ಮಾಣ ಮಾಡಬೇಕು ಅಂತ ಹೇಳಿಸಿಂದ ಮೊದಲನೇದಾಗಿ ಅಧಿಕಾರಿಗಳು ವಿಚಾರ ಮಾಡಬೇಕಾಗಿತ್ತು. ಅಧಿಕಾರಿಗಳು ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳು ವಿಚಾರ ಮಾಡಬೇಕಾಗಿತ್ತು. ನಮ್ಮ ತಾಲೂಕಿನೊಳಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ಮತದಾರನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ವಾರ್ಡ್ಗಳನ್ನು ಹೊಂದಿದಂಥ ಬನಹಟ್ಟಿ ನಗರವನ್ನು ನಿರ್ಲಕ್ಷ್ಯಕ್ಕೊಳಪಡಿಸ್ಯಾರ ಅವರು. ಒಂದು ದಿವಸ ಬನಹಟ್ಟಿ ಹಿರಿಯರನ್ನ ಕರೆದಾಗಲಿ ಅಥವಾ ಬನಹಟ್ಟಿ ಮುಖಂಡರನ್ನ ಕರೆದಾಗಲಿ ಪ್ರಜಾಸೌಧ ಎಲ್ಲಿ ಮಾಡಬೇಕು, ನೀವು ಯಾವುದೇ ಜಾಗ ಕೊಡ್ತೀರಿ ಅಂತೇಳಿ ಒಂದು ದಿವಸ ಅವ್ರು ನಮ್ಮನ್ನು ಕರೆದಿಲ್ಲ. ಅವ್ರ ಬಗ್ಗೆ ಅವರು ಒಂದು 2 ಪ್ರಪೋಸಲ್ ಹೋದವು. ಆ 2 ಪ್ರಪೋಸಲ್ ಹೋದ್ಮೇಲೆ ಅದು ನಮ್ಗೆ ಗೊತ್ತಾಗಿಯಿಂದ ನಮ್ಮ ಇಲ್ಲೆಲ್ಲ ಯುವಕರು ಬಂದು ನನಗೆ ಹೇಳಾಕೈತ್ರೆ
ಇಲ್ರಿ ಪ್ರಜಾಸೌಧ ರಬಕೈ ಹೊಂಟೈತಿ ಅದನ್ನು ಬನಹಟ್ಟಿ ಒಳಗೆ ಮಾಡ್ರಿ ಅಂತ ನಾವು ಕಂದಾಯ ಇಲಾಖೆ ಒಂದು ಬನಹಟ್ಟಿಯಲ್ಲಿ ಇರ್ತಕ್ಕಂಥ ಜಾಗವನ್ನು ಗುರುತಿಸಿಕಿಸಿಂದ ಅವ್ರಿಗೆ ನಾವು 4-5 ಎಕರೆ ತನಕ ಕೊಡಾಕ್ ತಯಾರಿದೇವು ತೆಗಿಸಿದ ಒಂದು ಮನವಿ ಪತ್ರ ಕೊಟ್ಟ ಮೇಲೆ ಅವಾಗೂ ನಾವು ಅವ್ರು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ಯಾರ. ಒಂದು ಕಡೆಗೆ ಅಲ್ಲಿಯೂ ಎರಡೂ ಜಾಗದ್ದು ಒಂದು ಕೋರ್ಟ್ ಸಮಸ್ಯೆ ಐತಿ, ಒಂದು ಸರ್ಕಾರದ ಸಾಲ ಐತಿ, ವಿಶ್ವ ಬ್ಯಾಂಕ್ ಸಾಲ ಐತಿ ತೆಗಿಸಿಂದ ಅವು ಎರಡೂ ನಾವು ರಿಜೆಕ್ಟ್ ಮಾಡ್ತೀವಿ, ನಿಮ್ಮದ ಕಳಿಸ್ತೀವಿ ತೆಗಿಸಿಂದ ಕಳಿಸ್ಕೊಟ್ಟಿಗಿಸಿಂದ ನಮ್ಮ ತಹಶೀಲ್ದಾರ್ ಮುಖಾಂತರ ಆಮೇಲೆ ಎಸಿ ಅವ್ರ ಮುಖಾಂತರ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ರು. ಜಿಲ್ಲಾಧಿಕಾರಿಗಳು ಏನು ಮಾಡಿರಪ್ಪ ಅಂತಾರ ಇದ ಜಾಗ ಸೂಕ್ತ ಐತೆ ತೆಗಿಸಿಂದ ಅದಕ್ಕೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಲುವಾಗಿ 1 ತಿಂಗಳ ನೋಟಿಸ್ ಕೊಟ್ರೆ ಮೇ ತಿಂಗಳದೊಳಗೆ. ಅದು ಜೂನ್ 13ನೇ ತಾರೀಕು ಅವಧಿ ಮುಗೀತು. ಮೇ 13 ನಂತರ ಅವ್ರನ್ನ ನಾವು ಹೋಗಿ ಭೇಟಿಯಾಗಿರ ನಾವು ಸರ್ಕಾರದ ಕಡೆ ಪ್ರಸ್ತಾವನೆ ಕಳಿಸಿದೀವಿ ತೆಗಿಸಿಂದ ನಮಗೆ ಹೇಳಿದ್ರು. ಬಟ್ ಅವ್ರು ಕಳಿಸುವಂಥ ಪ್ರಸ್ತಾವನೆನೇ ಬೇರೆ ಐತಿ. ನಾವು ನಮ್ಮದು ಕಳಿಸ್ಯಾರ ಅಂತೇಳಿ ನಾವು ತಿಳ್ಕೊಂಡು ಕೂತಿದ್ದೀವಿ. ಆದ್ರೆ ಅವರು ರಬಕವಿ ಸರ್ವೆ ನಂಬರ್ 80 GLBC ಜಾಗವನ್ನು ಅವ್ರ ಪ್ರಸ್ತಾವನೆ ಕಳಿಸಿಂದ ಸರ್ಕಾರದಿಂದ ಮಂಜೂರಾತಿ ತಗೊಂಡಾರ. ಅದಕ್ಕೆ ನಮ್ಮದು ಒಂದು ಸರ್ಕಾರದ ಮುಂದೆ ಹಾಗೂ ಅಧಿಕಾರಿಗಳ ಮುಂದೆ ಒತ್ತಾಯ ಏನಪ್ಪಾ ಅಂತಾರ, ನಮ್ಮ ತಾಲೂಕಿನೊಳಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ, ಅತಿ ಹೆಚ್ಚು ಮತದಾರರು ಹೊಂದಿರತಕ್ಕಂಥ ಹಾಗೂ ಉದ್ಯಮದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜವಳಿ ನಗರ ಬನಹಟ್ಟಿಯಲ್ಲಿ ಆ ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ಈಗಾಗಲೇ ಬನಹಟ್ಟಿ ನಗರದೊಳಗೆ ಕೋರ್ಟ್ ಅದಾವ, SBI ಬ್ಯಾಂಕ್ ಐತಿ, ಟ್ರೆಜರಿ ಐತಿ, ಆಮೇಲೆ ಇನ್ನೂ ಉಳಿದ ರಾಷ್ಟ್ರೀಕೃತ ಬ್ಯಾಂಕ್ಗಳದಾವು, ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳದಾವು. 50 ಎಕರೆ ಪ್ರದೇಶದೊಳಗೆ ಬನಹಟ್ಟಿ ಸಹಕಾರಿ ನೂಲಿನಗಿರಿ ಐತಿ, 50 ಎಕರೆ ಪ್ರದೇಶದೊಳಗೆ KHDC ಐತಿ, 60 ಎಕರೆ ಪ್ರದೇಶದೊಳಗೆ ಡೆಂಪೋ ಡೇರಿ ಐತಿ. ಇಷ್ಟೆಲ್ಲ ಇರೋ ಮುಂದೆ ನಮ್ಮಲ್ಲಿ ಸಾಕಷ್ಟು ಕಾರ್ಮಿಕರ ಸಂಖ್ಯೆ, ಆಮೇಲೆ ಮುಖ್ಯವಾಗಿ ನಮ್ಮ ಬನಹಟ್ಟಿ ನಗರದೊಳಗೆ ಜವಳಿ ಉದ್ಯಮ ಇರುವುದರಿಂದ ಇಲ್ಲಿ ಸಾಕಷ್ಟು ಬಡ ನೇಕಾರರಿದಾರ. ಇದನ್ನೆಲ್ಲ ತಮ್ಮ ಗಮನದೊಳಗೆ ಇಟ್ಕೊಂಡಿಂದ ತಾವು ಪ್ರಜಾಸೌಧ ಕಟ್ಟಡವನ್ನ ಬನಹಟ್ಟಿಯಲ್ಲಿ ಮಾಡಬೇಕಾಗಿತ್ತು. ಇವತ್ತು ಅದನ್ನ ನೀವು ರಬಕೈಗೆ ಮಂಜೂರಾತಿ ಕೊಟ್ಟಿದ್ರಿ. ಅದಕ್ಕೆ ಇವತ್ತೇನು ನಾವು ಹೋರಾಟ ಮಾಡಾಕ್ತಿದ್ದೆವು. ಇನ್ನಾದರೂ ನೀವು ಎಚ್ಚರಾಗಿಸಿಂದ ತಮ್ಮ ತಪ್ಪನ್ನು ತಿದ್ಕೊಂಡಿಸಿಂದ ಅದನ್ನ ಯಾವುದೇ ಪರಿಸ್ಥಿತಿಯೊಳಗೂ ಬನಹಟ್ಟಿಯ ಸರ್ವೆ ನಂಬರ್ 12/1ರಲ್ಲಿ ನಾವು ಈಗಾಗಲೇ ನಿಮಗೆ 3 ಎಕರೆ 25 ಗುಂಟೆ ನಾವು ಜಾಗ ಕೊಡ್ತೀವಿ ಅಂತ ಹೇಳಿರಿ. ಇನ್ನೂ ನಿಮಗೆ ಹೆಚ್ಚು ಜಾಗ ಬೇಕಾದ್ರೂ ಸಹಿತ ನಾವು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯೊಳಗೂ ಆ ಪ್ರಜಾಸೌಧ ಕಟ್ಟಡವನ್ನ ಬನಹಟ್ಟಿಯಲ್ಲೇ ನಿರ್ಮಾಣ ಮಾಡಬೇಕು. ಬನಹಟ್ಟಿಯಲ್ಲಿ ನಿರ್ಮಾಣ ಮಾಡುವವರೆಗೂ ನಮ್ಮ ಹೋರಾಟ ಯಾವತ್ತೂ ನಿಂದ್ರಂಗಿಲ್ಲ. ನಾವು ಇದರಲ್ಲಿ ಯಶಸ್ಸನ್ನು ಕಂಡೇ ಕಾಣ್ತೀವಿ ಅನ್ನುವಂಥ ಮಾತನ್ನು ಹೇಳಿಸಿದ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಹೆಸರು ಸರ್? ರಾಜಶೇಖರ್ ಸೋರ್ಗಾಮಿ, ಈ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷ.